ಹಾಯ್ ಗೈಸ್, ನಾನು ವಿಕ್ರಮ್. ಎಲ್ಲರೂ ಹೇಗಿದ್ದೀರಾ? ಟುಡೇ ಬಂದುಬಿಟ್ಟು ಲಾಟ್ ಆಫ್ ಮೆಂಬರ್ಸ್ಗೆ ಯಾರು ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಿರ್ತೀರೋ ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಅವರಿಗೆ 1000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರ್ಬೋದು, 10,000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರ್ಬೋದು, 1,00,000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರ್ಬೋದು. ಅವೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ನಿಮಗೆ ಲಾಟ್ ಆಫ್ ಮೆಂಬರ್ಸ್ಗೆ ಡೌಟ್ ಇರುತ್ತೆ ಯೂಟ್ಯೂಬ್ ಅವರು ಎಷ್ಟು ಅರ್ನಿಂಗ್ ಮಾಡ್ತಿರ್ಬೋದು ಅಂತ. ಓಕೆನಾ? ನಿಮ್ಮ ಡೌಟು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡನ್ನು ಮಾಡ್ತಿರ್ತೀನಿ. ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನಿಂಗ್ ಆಗುತ್ತೆ, ಯೂಟ್ಯೂಬಲ್ಲಿ ವೀಡಿಯೋಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು, ಥಂಬ್ನೇಲು ಯಾವ ರೀತಿ ಕ್ರಿಯೇಟ್ ಮಾಡೋದು, ಯೂಟ್ಯೂಬಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ ಯಾವುದಾದ್ರೂ ಅಪ್ಡೇಟ್ಸ್ ಬಂದರೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ, ನಿಮಗೆ ಯಾರ್ಯಾರು ನ್ಯೂ ಯೂಟ್ಯೂಬರ್ಸ್ ಇರ್ತೀರೋ ಅವ್ರಿಗೆ ಹೆಲ್ಪ್ಫುಲ್ ಅನ್ನೋದು ಆಗುತ್ತೆ. ಓಕೆನಾ? ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಟುಡೇ ಬಂದುಬಿಟ್ಟು ಆಲ್ರೆಡಿ ನಿಮಗೆ ಹೇಳಿದೆ ಅಲ್ವಾ. 1000 ವ್ಯೂಸ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಯೂಟ್ಯೂಬು, 10,000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ, ಅವೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ಓಕೆನಾ? ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಅನ್ನೋದು ಮಾಡಿರಿ. ಇನ್ನು ಲೇಟ್ ಯಾಕೆ ಮಾಡೋದು, ನಡೀರಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕಂದ್ರೆ ಅವ್ರದ್ದು ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಓಕೆನಾ? ನಾವು ಯೂಟ್ಯೂಬ್ ಸ್ಟ್ರಾಟಜಿನ ಫಾಲೋ ಮಾಡಿಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ ರೂಲ್ ಪ್ರಕಾರ ನಾವೇನಾದರೂ ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು ಮಾಡಿದ್ರೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಅನ್ನೋದು ಮಾಡಿರಬೇಕು. ಆ್ಯಂಡ್ ಲಾಸ್ಟ್ 365 ಡೇಸಿಂದ ಇವತ್ತಿಂದ ಲಾಸ್ಟ್ 365 ಡೇಸ್ ಒಳಗಡೆ 4,000 ವಾಚ್ ಅವರ್ಸ್ನ ಕಂಪ್ಲೀಟ್ ಅನ್ನೋದು ಮಾಡಿರಬೇಕು. ಓಕೆನಾ? ನಿಮಗೆ ಸೈಡಲ್ಲೇ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ ನೋಡ್ಬೋದು. ಈ ಥರ ನೀವು ಕಂಪ್ಲೀಟ್ ಅನ್ನೋದು ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋಕ್ಕೆ ಅಪ್ಲೈ ಮಾಡ್ಬೋದು. ಮಾನಿಟೈಸೇಷನ್ ಅಪ್ರೂವ್ ಆದ ನಂತರ ನಮ್ಮ ವೀಡಿಯೋಸ್ ಮೇಲೆ ಆ್ಯಡ್ಸ್ ಅನ್ನೋದು ರನ್ ಆಗುತ್ತಲ್ಲ, ಆ್ಯಡ್ಸ್ ರನ್ ಆಗುತ್ತೆ. ಆ ಆ್ಯಡ್ಸ್ ಮೂಲಕ ನಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಓಕೆನಾ? ನೀವೇನಾದರೂ ಶಾರ್ಟ್ಸ್ ವೀಡಿಯೋಸು ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತಿದ್ರೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಅನ್ನೋದು ಮಾಡಿರಬೇಕು. ಓಕೆನಾ? ಲಾಸ್ಟ್ 90 ದಿನದಲ್ಲಿ, ಇವತ್ತಿಂದ ಲಾಸ್ಟ್ 90 ದಿನದಲ್ಲಿ ನೀವು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಶಾರ್ಟ್ಸಲ್ಲಿ. ಓಕೆನಾ? ವೀಡಿಯೋಸ್ ಅಪ್ಲೋಡ್ ಅನ್ನೋದು ಮಾಡ್ತಿರಲ್ವ, ಅದಕ್ಕೆ ಓನ್ಲಿ ವ್ಯೂಸ್ ಕೌಂಟ್ ಆಗುತ್ತೆ, ವಾಚ್ ಅವರ್ ಕೌಂಟ್ ಅನ್ನೋದು ಆಗೋದಿಲ್ಲ. ಓಕೆನಾ? ಲಾಂಗ್ ಫಾರ್ಮೇಟ್ ವೀಡಿಯೋಗೆ ವ್ಯೂಸ್ ಕೌಂಟ್ ಅನ್ನೋದು ಆಗೋದಿಲ್ಲ. ಓಕೆನಾ? ಓನ್ಲಿ ವಾಚ್ ಅವರ್ ಮಾತ್ರ ಕೌಂಟ್ ಆಗುತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟು. ಇವೆರಡರಲ್ಲಿ ಯಾವುದಾದ್ರೂ ನೀವು ಒಂದನ್ನ ಕಂಪ್ಲೀಟ್ ಅನ್ನೋದು ಮಾಡಿದ್ರೆ ಸಾಕು. ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡಿರ್ಬೋದು. ಅಪ್ಲೈ ಮಾಡಾದ ನಂತರ ಯೂಟ್ಯೂಬ್ ಅವ್ರು ಏನಾದರೂ ನಿಮ್ಮ ಎಲ್ಲ ಚಾನಲೆಲ್ಲ ಚೆಕ್ ಅನ್ನೋದು ಮಾಡಿರಿ, ಎಲ್ಲ ಜೆನ್ಯೂನ್ ಅಂತ ಅವ್ರಿಗೆ ಅನ್ಸಿದ್ರೆ ಅವರು ಮಾನಿಟೈಸೇಷನ್ ಆನ್ ಮಾಡ್ತಾರೆ. ಆವಾಗಿಂದ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡ್ತೀರಾ, ಅದ್ರ ಮೇಲೆ ಆ್ಯಡ್ಸ್ ಅನ್ನೋದು ರನ್ ಅನ್ನೋದು ಆಗುತ್ತೆ. ಅದರ ಮೂಲಕ ನಿಮಗೆ ಅರ್ನಿಂಗ್ ಅನ್ನೋದು ಜನ್ರೇಟ್ ಅನ್ನೋದು ಆಗುತ್ತೆ. ಟುಡೇ ಬಂದುಬಿಟ್ಟು 1000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಓಕೆಗೆ ಸೈಡಲ್ಲೇ ಸ್ಕ್ರೀನ್ ರೆಕಾರ್ಡ್ ಹಾಕ್ತಿದ್ದೀನಿ ನೋಡ್ಬೋದು. ಒಂದು ವೀಡಿಯೋ ಐತೆ, ಆ ವೀಡಿಯೋಗೆ 1,00,000+ ವ್ಯೂಸ್ ಅನ್ನೋದು ಬಂದಿದೆ. ಅದಕ್ಕೆ ಎಷ್ಟು ರೆವಿನ್ಯೂ ಬಂದಿದೆ ಅಂತ ರೆವಿನ್ಯೂ ಆಪ್ಷನ್ ಐತಲ್ಲ, ರೆವಿನ್ಯೂ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡಿದೆ. ರೆವಿನ್ಯೂ ಎಷ್ಟು ಬಂದೈತೆ ಅಂತ ನೋಡ್ಬೋದು. 1,00,000+ ವ್ಯೂಸ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ. ಅದ್ರ ಕೆಳಗಡೆನೇ ಸ್ಕ್ರೋಲ್ ಅನ್ನೋದು ಮಾಡಿದ್ರೆ RPM ಅಂದರೆ 1000ಗೆ ಎಷ್ಟು ಯೂಟ್ಯೂಬ್ ಅವರು ಅಮೌಂಟ್ ಕೊಡ್ತಾರೆ, ಅದನ್ನು RPM ಅಂತಾರೆ. ಫಾರ್ ಎಕ್ಸಾಂಪಲ್ 1000 ವ್ಯೂಸ್ಗೆ ಒಂದು ₹30 ₹20 ಕೊಡ್ತಾರಲ್ವ, ಅದಕ್ಕೆ RPM ಅಂತಾರೆ. ಇಲ್ಲಿ ನೋಡ್ಬೋದು ಎಷ್ಟು ಐತೆ, $0.28 ಐತೆ, ರುಪೀಸ್ ಅಲ್ಲ ಡಾಲರ್. $0.28 ಅಂದರೆ ಒಂದು $0.28 ಅಂದರೆ 3,000 ಏನಾದರೂ ವ್ಯೂಸ್ ಈ ವಿಡಿಯೋಗೆ ಬರುತ್ತಲ್ವ, ಅದಕ್ಕೆ ಯೂಟ್ಯೂಬ್ ಅವರು $1 ಪೇ ಮಾಡ್ತಿದ್ದಾರೆ. ಓಕೆನಾ? 1,000 ವ್ಯೂಸ್ಗೆ $0.2829 ಐತೆ. ಓಕೆನಾ? ಅಂದರೆ ಎಷ್ಟಾಯಿತು, ಒಂದು $25 to $30 ಆಗುತ್ತೆ ನಮ್ಮ ಇಂಡಿಯನ್ ರುಪಿಯಲ್ಲಿ. ಅಲ್ಲಿ ಡಾಲರ್ ಅನ್ನೋ ಶೋ ಅನ್ನೋದಾಗ್ತಿದೆ. ಓಕೆನಾ? ಅದಾದ ನಂತರ ಇನ್ನೊಂದು ವೀಡಿಯೋ ಐತೆ, ಅದಕ್ಕೂ ಕೂಡ 1,00,000+ ವ್ಯೂಸ್ ಅನ್ನೋದು ಬಂದಿದೆ. ಅದಕ್ಕೂ ಕೂಡ ತೋರಿಸ್ತೀನಿ ನೋಡ್ಬೋದು. 1,00,000+ ವ್ಯೂಸ್ಗೆ ನಮಗೆ ಯೂಟ್ಯೂಬ್ ಅವರು ಎಷ್ಟು ಪೇ ಮಾಡಿದ್ದಾರೆ ನೋಡ್ಬೋದು. ಎಷ್ಟು ಡಾಲರ್, $130 ಸಮಥಿಂಗ್ ಅನ್ನೋದು ಪೇ ಅನ್ನೋದು ಮಾಡಿದ್ದಾರೆ. ಓಕೆನಾ? ನೋಡ್ಬೋದು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ತೋರಿಸಿದೆ ಅಲ್ವಾ, ಅದಕ್ಕೆ 1,000 ವ್ಯೂಸ್ಗೆ 0.28 ಅಂದರೆ ಒಂದು $25 to $30 ಇರುತ್ತೆ. ಓಕೆನಾ? ಇನ್ನೊಂದು ಐತಲ್ಲ, ಇದಕ್ಕೆ $0.47 ಕೊಟ್ಟಿದ್ದಾರೆ. ಅಂದರೆ ಎಷ್ಟಾಯಿತು, ಒಂದು $40-50 ಆಗುತ್ತೆ. ಓಕೆನಾ? ಅಂದರೆ ಪ್ರತಿ ವೀಡಿಯೋಗೂ ಒಂದೇ ಅಮೌಂಟು ಫಿಕ್ಸ್ ಅನ್ನೋದು ಮಾಡಿರಲ್ಲ, RPM ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿ ವೀಡಿಯೋಗೂ ಯೂಟ್ಯೂಬ್ ಅರ್ನಿಂಗ್ ಬೇರೆ ಆಗಿರುತ್ತೆ, ಒಂದೇ ಆಗಿರಲ್ಲ. ಓಕೆನಾ? ಪ್ರತಿ ವೀಡಿಯೋಸ್ಗೂ ಒಂದು ವೀಡಿಯೋಗೆ $1,000ಗೆ ₹10 ಬರುತ್ತೆ, ಇನ್ನೊಂದಕ್ಕೆ $20 ಬರ್ಬೋದು, ಇನ್ನೊಂದು $30 ಬರ್ಬೋದು, ಇನ್ನೊಂದು $50 ಬರ್ಬೋದು.
ಇನ್ನೊಂದು 1000 ವ್ಯೂಸ್ಗೆ $1 ಕೊಡ್ಬೋದು, $2 ಕೊಡ್ಬೋದು. ಆ ಥರ ನಮ್ಮ RPM ಮೇಲೆ, ನಮ್ಮ ಚಾನಲ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಸೊ ನಿಮಗೆ ನಾನು ಆಲ್ರೆಡಿ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ದೆ ಎಷ್ಟು ಅಮೌಂಟ್ಗೆ ಎಷ್ಟು ರುಪೀಸ್ ಬರುತ್ತೆ. ಸೊ ಆಲ್ರೆಡಿ ಒಂದು ವೀಡಿಯೋಗೆ 0.28 ಎಷ್ಟು ಇರುತ್ತೆ, ಇನ್ನೊಂದು $0.47 ಇತ್ತು. ಸೊ ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಕ್ಯಾಲ್ಕುಲೇಟ್ ಮಾಡ್ಕೋಬೋದಂದರೆ 1000 ವ್ಯೂಸ್ಗೆ $0.47 ಇತ್ತು. ಅಂದರೆ 10,000 ವ್ಯೂಸ್ಗೆ ಎಷ್ಟಾಯಿತು, $4.7 ಆಯಿತು. ಅಂದರೆ ಎಷ್ಟಾಯಿತು, $4.7 ಅಂದರೆ ಒಂದು 10,000 ವ್ಯೂಸ್ಗೆ ಎಷ್ಟಾಯಿತು, $4 to $5 ಅರ್ನಿಂಗ್ ಅನ್ನೋದಾಗುತ್ತೆ. ಸೊ ಪ್ರತಿಯೊಂದು ವೀಡಿಯೋಗೂ RPM ಚೇಂಜ್ ಇರುತ್ತೆ. ಓಕೆನಾ. ಅದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದೆ ಅಲ್ವಾ 0.28, ಅದಕ್ಕೆ ಯಾಕೆಂದರೆ ಅದು 6 ಮಿನಿಟ್ಸ್ ಸಮಥಿಂಗ್ ಸೆಕೆಂಡ್ ಇತ್ತು ಆ ವೀಡಿಯೋ. ಇನ್ನೊಂದು ತೋರಿಸಿದೆ ಅಲ್ವಾ $0.47 ಬಂದೈತೆ 1000 ವ್ಯೂಸ್ಗೆ, ಅದು 8 ಮಿನಿಟ್ಸ್ ಪ್ಲಸ್ ವೀಡಿಯೋ. ಅದು ಲಾಂಗ್ ವೀಡಿಯೋ ಐತೆ, ಸ್ವಲ್ಪ 8 ಮಿನಿಟ್ಸ್ ಪ್ಲಸ್ಗಿನ್ನ ಜಾಸ್ತಿ ಐತೆ. ಸೊ ಯಾವ ರೀತಿ ಅಂದರೆ, ಸೊ 8 ಮಿನಿಟ್ಗಿಂತ ಜಾಸ್ತಿ ಇರುತ್ತಲ್ವ ವೀಡಿಯೋ, ನಮ್ಮದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ವ, 8 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋ ಇದ್ದರೆ ಅದರಲ್ಲಿ ಒಂದಿಲ್ಲ ಅಂದರೆ 2 ಸ್ವಲ್ಪ ಆ್ಯಡ್ಸು ಜಾಸ್ತಿ ರನ್ ಆಗುತ್ತೆ. ಓಕೆನಾ. ಸೊ ಬೇರೆಯವರೆಲ್ಲ ಫುಲ್ ವೀಡಿಯೋ ನೋಡ್ತಾರಲ್ವ, ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಒಂದು ಆ್ಯಡ್ ರನ್ ಆಗುತ್ತೆ, ಸೆಂಟ್ರಲ್ಲಿ ಯಾವುದಾದ್ರೂ ಒಂದು ಆ್ಯಡ್ನ ರನ್ ಮಾಡಿ ಬರ್ತಾರೆ, ಅದಾದಮೇಲೆ ಲಾಸ್ಟಲ್ಲಿ ಒಂದು ಆ್ಯಡ್ ರನ್ ಆಗುತ್ತೆ. ಸೊ ಆ ಥರ ಲಾಂಗ್ ವೀಡಿಯೋಸ್ ಇರುತ್ತಲ್ವ, ಸ್ವಲ್ಪ 8 ನಿಮಿಷಕ್ಕಿಂತ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಯೂಟ್ಯೂಬ್ ಅವರು ಸ್ವಲ್ಪ ಜಾಸ್ತಿ ಆ್ಯಡ್ಸ್ನ ರನ್ ಅನ್ನೋದು ಮಾಡಿಸ್ತಾರೆ. ಆವಾಗ RPM ಜಾಸ್ತಿ ಆಗುತ್ತೆ, ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಆವಾಗ ನೀವು ಯಾರಾದರೂ ಯೂಟ್ಯೂಬರ್ಸ್ ಇದೆ 8 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ವೀಡಿಯೋ, ಅದಕ್ಕೆ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಓಕೆನಾ. ಸೊ ನಾನು ಇನ್ನೊಂದು ಸ್ಟಾರ್ಟಿಂಗೆಲ್ಲ ತೋರಿಸಲ್ವ 1000 ವ್ಯೂಸ್ಗೆ 0.28 ಎಷ್ಟೋ ಬಂದಿತ್ತು, ಅದು 6 ನಿಮಿಷ ಐತೆ ವೀಡಿಯೋ, ಅದಕ್ಕೋಸ್ಕರ ಅದಕ್ಕೆ $0.28 ಐತೆ. ಓಕೆನಾ. ಸೊ ಈ ಥರ ಪ್ರತಿಯೊಂದು ವೀಡಿಯೋಗೂ ಅರ್ನಿಂಗ್ ಅನ್ನೋದು ಬೇರೆ ಬೇರೆ ಇರುತ್ತೆ. ಓಕೆನಾ. ಸೊ ನಿಮಗೆ ಇದರ ಡಿಪೆಂಡ್ ಆಯ್ತಲ್ಲ, ಇವಾಗ ನಿಮಗೆ ತೋರಿಸ್ದೆ ಅಲ್ವಾ. ಸೊ ಅದರ ಮುಖಾಂತರ ನೀವು 1,000 ವ್ಯೂಸ್ಗೆ ಒಂದು $40 ಅಂದರೆ 10,000 ವ್ಯೂಸ್ಗೆ ಎಷ್ಟಾಯಿತು, ಒಂದು $400 ಆಗುತ್ತೆ. 1 ಲ್ಯಾಕ್ ವ್ಯೂಸ್ಗೆ ಒಂದು 4,000 to 5,000 ಆಗುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಇನ್ನೂ ಯಾವ ರೀತಿ ವೀಡಿಯೋಸ್ ಬೇಕಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ಪಕ್ಕ ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಓಕೆನಾ. ಸೊ ಇದು ಗೈಸ್ ಇದನ್ನ ವೀಡಿಯೋ ಎಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿ ಟಾಟಾ, ಬೈ ಬೈ, ಟೇಕ್ ಕೇರ್.